ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅತಿ ಮುಖ್ಯವಾಗಿ ನಮ್ಮ ಪಂಚ ಗ್ಯಾರಂಟಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದಾಗ ನಗ್ತಾ ಇದ್ರು. ನಾವು ಏನೋ ಲಾಟ್ರಿ ಮಾಡ್ದಂಗೆ ಮನೆಗೆ ಹೋಗಿ ಆ ಗ್ಯಾರಂಟಿ ಸ್ಕೀಮ್ಗಳಿಗೆ ನಾವು ಗ್ಯಾರಂಟಿನ ಕೊಟ್ಟು ಇವ್ರು ಏನ್ ಮಾಡ್ತಾರೆ ಏನಾಗುತ್ತೆ ಅನ್ನೋಕ್ಕೆ. ಆದರೆ ಇವತ್ತು ನಾವು ಪತ್ರಿಕಾ ಮಾಧ್ಯಮಗಳು ಇತರ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದಂಗೆ ಇವತ್ತು ನಮಗೆ ಅದು ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದೆ ನಮ್ಮ ಪಂಚ ಗ್ಯಾರಂಟಿ. ಆ ಪಂಚ ಗ್ಯಾರಂಟಿಯಿಂದ ಕೇವಲ ನಮ್ಮ ಕರ್ನಾಟಕದ ಒಂದು ಜನರ ಒಂದು ಆಶಯ ಯಾವುದು ಬಡವರು ತುಂಬಾ ಹಿಂದುಳಿದವರು, ಅದರ ಜೊತೆಗೆ ಸಾಮಾನ್ಯ ವರ್ಗದವರು ಕೂಡ ಇವತ್ತು ನಮ್ಮ ಗೃಹಲಕ್ಷ್ಮಿ ಅನ್ನೋ ಒಂದು ಇದನ್ನ ಎಲ್ಲರ ಸೌಲಭ್ಯ ಪಡ್ಕೊತಾ ಇದ್ದಾರೆ. ಆ ಸೌಲಭ್ಯದಿಂದ ನಮ್ಮ ಒಂದು ಸಂಸಾರದ ಸುಸ್ಥಿತಿ ಆ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಸರ್ಕಾರದ ಒಂದು ಯೋಜನೆ ಏನಿದೆ ಅದನ್ನ ಅನುಷ್ಠಾನಕ್ಕೆ ನಾವು ಎಲ್ಲ ಭದ್ರಾಗಿ ಒಂದು ಸರಿಯಾದ ರೀತಿಯಲ್ಲಿ ಅಧಿಕಾರಿ ವರ್ಗದವರಾಗಲಿ ನಮ್ಮ ಸಮಿತಿಯವರಾಗಲಿ ನಮಗೆ ಒಂದು ಸರಿಯಾದ ರೀತಿಯಲ್ಲಿ ಹೋಗಿರೋದ್ರಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಮೊದಲೇ ಸ್ಥಾನದಲ್ಲಿದ್ದೀವಿ ನಮ್ಮ ಇಡೀ ರಾಜ್ಯದಲ್ಲಿ ಲೆಕ್ಕಕ್ಕೆ. ಅದರಲ್ಲೂ ನಾವು ಈಗ ಜಿಲ್ಲೆ ಆಯಿತು, ಈಗ ನಮ್ಮ ತಾಲೂಕು ಸಮಿತಿಗಳಾಗಿದೆ. ಈಗ ನಮ್ಮ ತಾಲೂಕು ಸಮಿತಿಯಲ್ಲಿ ನಾವು ಕಟ್ಟಕಡೆ ಒಬ್ಬ ನಾಗರಿಕರಿಗೂ ಈ ಪಂಚ ಏನಿದೆ ಅದನ್ನ ನಾವು ತಲುಪಿಸೋ ಒಂದು ನಿಟ್ಟಿನಲ್ಲಿ ಈಗ ಶುರುವಾಗ್ತಪ್ಪ ಈಗ 4 ತಾಲೂಕಿನವರು. ಅದರಲ್ಲಿ ನಾವು ನಮ್ಮ ಸಮಿತಿಯವರು ಸದಸ್ಯರು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದರಲ್ಲಿ ಹೋಗಿ ನಾವು ಏನು ನಮ್ಮ CDPO ನಮ್ಮ ಯಾವುದು ನಮ್ಮ ಸಹಕಾರ ಕೊಡುವಂತ ಈ 5 ಡಿಪಾರ್ಟ್ಮೆಂಟ್ಗಳಿದೆ ಅವರೆಲ್ಲ ಒಗ್ಗೂಡಿ ಕರ್ಕೊಂಡು ಹೋಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಸಭೆಗಳನ್ನ ಮಾಡಿ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಈ ರೇಷನ್ ಅಂಗಡಿಯವರು ಅವರ ಹತ್ರ ಇರುವಂತ ಮಾಹಿತಿಗಳನ್ನ ಪಡ್ಕೊಂಡು ಯಾವುದು ನಮ್ಮ ಕೊಳ್ಳೇಗಾಲದಲ್ಲಿ 250-300 ಜನ ಸ್ವಲ್ಪ ಈಗ ಪಡ್ಕೊಂಡಿಲ್ಲ. ಯಾವುದನ್ನ ಒಂದು KYC ಮಾಡಿಸೋವಂತಿದ್ದಾರಲ್ಲೋ ಇನ್ನೂ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅದನ್ನೆಲ್ಲ ಅಧ್ಯಕ್ಷರು ಮತ್ತೆ ಶಾಸಕರ ಸಮ್ಮುಖದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಕಡೆ ಎಲ್ಲ ಯಾರೇ ತಲುಪಿಲ್ಲ ಅವರೆಲ್ಲ ತಲುಪಿಸೋದು ಮಾಡಿ ನಮ್ಮ ತಾಲೂಕಿನ ಒಂದು ಅಭಿವೃದ್ಧಿ ಒಂದು ಇದನ್ನ ಮುಂದಿನ ದಿನಗಳಲ್ಲಿ ಪ್ರಥಮ ಸ್ಥಾನ ತರ್ತೀವಿ ಅಂತ ಮಾಡಿಕೊಡ್ತೀವಿ ಸರ್. ಹಾಗೆ ಇನ್ನು ಮುಂದೆ ನಮ್ಮ ಅಧಿಕಾರಿ ವರ್ಗದವರು ಹಾಗೂ ಮಾಧ್ಯಮಗಳಲ್ಲಿ ತಾವು ಒಂದು ಸಲಹೆ ಸೂಚನೆಗಳನ್ನ ನಮ್ಮ ಸಮಿತಿಯವರಿಗೆ ಕೊಡಬೇಕು. ಜೊತೆಗೆ ತಾವು ನಮ್ಮಲ್ಲಿ ಎದುರುಗಳು ಕೊಟ್ಟು ಕೆಲಸ ಮಾಡಿ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷೆ ಈ ಪಂಚ ಗ್ಯಾರಂಟಿ ಯೋಜನೆಯನ್ನು ಮೂಲೆ ಮೂಲೆಗೆ ಹಳ್ಳಿಗೆ ಕೇರಿಗೆ ಬೀದಿಗೆ ತಲುಪೋ ರೀತಿಯಲ್ಲಿ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡೋಣ. ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಡಕ್ಕೆ ತಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. 2023 ವಿಧಾನಸಭಾ ಚುನಾವಣೆ ಪೂರ್ವ ನಮ್ಮ ಪಕ್ಷ ಪ್ರಣಾಳಿಕೆಯನ್ನು ಹೊರಡಿಸಿದೆ. ಪ್ರಣಾಳಿಕೆ ಅಧ್ಯಕ್ಷರಾಗಿ ಡಾಕ್ಟರ್ G. ಪರಮೇಶ್ವರ್ ಅವರನ್ನ ಪಕ್ಷ ನೇಮಕ ಮಾಡುವ ಮುಖಾಂತರ ಚುನಾವಣೆಯಲ್ಲಿ ನಾವೇನು ಜನತೆಗೆ ಭರವಸೆಯನ್ನು ನೀಡಬಹುದು ಆ ಒಂದು ವಿಚಾರದಲ್ಲಿ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಕೆಲವು ಯೋಜನೆ ರೂಪಿಸುವಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಶಿಫಾರಸನ್ನು ಮಾಡಬೇಕು ಅಂತ ಹೇಳಿ ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅಧ್ಯಕ್ಷತೆ ಸಮಿತಿ ರಚಿಸಿ ಅವರು ಶಿಫಾರಸು ಮಾಡಿದಂಥ 5 ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷ ಡಾಕ್ಟರ್ DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತೂ ಆಗಿದ್ದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸಮಕ್ಷಮ ತೀರ್ಮಾನವನ್ನು ಕೈಗೊಂಡು ಪ್ರಣಾಳಿಕೆ ಮುಖಾಂತರ ಈ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. ನಮ್ಮ ಪಕ್ಷದ ಶಾಸಕರು ಸುಮಾರು 136 ಜನ ಆಯ್ಕೆಯಾಗಲಿಕ್ಕೆ ಸಾಧ್ಯ. MP ಪ್ರಕಾಶ್ ಅವರ
ಸುಪುತ್ರಿಯೊಬ್ಬರು ಸ್ವತಂತ್ರರಾಗಿ ಆಗಿದ್ದು ನಮ್ಮ ಪಕ್ಷದ ಮುಖಾಂತರ 137 ಸದಸ್ಯರಾದರು. ಮೊನ್ನೆ 3 ಉಪಚುನಾವಣೆ ನಡೆದಿದೆ. ಆ 3 ಉಪಚುನಾವಣೆ ಕೂಡ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಒಬ್ಬೊಬ್ಬರು ಒಂಥರ ವ್ಯಾಖ್ಯಾನ ಮಾಡ್ತಾರೆ. ಆಡಳಿತ ಪಕ್ಷದ ವಿಚಾರದಲ್ಲಿ ಅಷ್ಟೊಂದು ಪರವಾದಂತ ರೀತಿಯಲ್ಲಿ ಸುದ್ದಿಗಳು ಬರ್ತಾ ಇರ್ತವೆ. ಕೆಲವರಿಗೆ ಯಾರು ಇಷ್ಟ ಆಗಬೇಡ ಅಂತ ಹೇಳಿ ಕಾಂಗ್ರೆಸ್ ಎಲ್ಲ ಬಿಜೆಪಿ 3 ಜನಕ್ಕೆ 9 ಸೀಟ್ ಅಂತ ಹೇಳಿ ಎಲ್ಲರಿಗೂ ಕೂಡ ಸಮಾನವಾದ ರೀತಿಯಲ್ಲಿ ಪತ್ರಿಕೆಗಳು ಉಲ್ಲೇಖ ಮಾಡ್ತಾರೆ. ಈ ಟಿವಿ ಮಾಧ್ಯಮ ವಿಜುವಲ್ ಮೀಡಿಯಾದಲ್ಲೂ ಕೂಡ ಉಲ್ಲೇಖ ಮಾಡ್ತಾರೆ. ಆದರೆ ಫಲಿತಾಂಶ ಬಂದಾಗ 3ಕ್ಕೆ 3 ಉಪಚುನಾವಣೆ ಕಾಂಗ್ರೆಸ್ ಬರುವಂತ ಫಲಿತಾಂಶಗಳು. ಅಂದರೆ ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಬರುವ ನಿಲುವು ಇತ್ತು. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇವತ್ತು ಎಚ್.ಎಂ. ರೇವಣ್ಣ ಮಾಜಿ ಸಚಿವರನ್ನ ಗ್ಯಾರಂಟಿ ಯೋಜನೆಗಳ ರಾಜ್ಯ ಅಧ್ಯಕ್ಷ ನೇಮಕ ಮಾಡಿದ್ದಾರೆ. ನಮ್ಮ ಮೈಸೂರು ಜಿಲ್ಲೆಯವರಾದಂಥ ಪುಷ್ಪ ಅವರನ್ನ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿ ನಮ್ಮ ಉಸ್ತುವಾರಿಗಳ ಇವತ್ತು ನಾನು ಸುಮ್ಮನೆ ಅಂಕಿಅಂಶ ಹೇಳ್ತಾ ಇದ್ದೆ ಅಧ್ಯಕ್ಷರನ್ನ. ಈ ಗೃಹಲಕ್ಷ್ಮಿಗೆ 764 ಕೋಟಿ ಬರುತ್ತೆ ವರ್ಷಕ್ಕೆ. ನಮ್ಮ ಜಿಲ್ಲೆಗೆ ಬರುವಂತ ದುಡ್ಡು ಈ ಒಂದು ಯೋಜನೆ ಅನುಷ್ಠಾನಗೊಳಿಸಿ 764 ಕೋಟಿ. ಶಕ್ತಿ ಯೋಜನೆಗೆ ಪ್ರಯಾಣಕ್ಕೆ ಉಚಿತ ಪ್ರಯಾಣ ಮಹಿಳೆಯರಿಗೆ 264 ಕೋಟಿ ನಮ್ಮ ಜಿಲ್ಲೆಯಲ್ಲಿ. ಗೃಹ ಜ್ಯೋತಿ ಉಚಿತ ವಿದ್ಯುತ್ ಯೂನಿಟ್ 18 ಕೋಟಿ ಬರುತ್ತೆ ವರ್ಷಕ್ಕೆ. ಹೇಳ್ತಾರಲ್ಲ ಅನ್ನಭಾಗ್ಯಕ್ಕೆ 75 ಕೋಟಿ. ಯೋಜನೆ ಅಂಕಿಅಂಶವನ್ನು ಕೂಡ ನಮ್ಮ ಅಧಿಕಾರಿಗಳು ಕೊಟ್ಟಿಲ್ಲ. ಅಕ್ಬರ್ ಇದಿರಲ್ಲ, ಮೊಬೈಲ್ ಏನ್ ನೋಡ್ತಿದ್ಯಪ್ಪ ಅಕ್ಬರ್, ಇನ್ನೇ ಕೇಳ್ತಾ ಇದ್ವಿ. ಬೀಸ ನಡೀತಾ ಇದೆ. ಆಯ್ತು. ಸೊ ಈಗ ನಿರುದ್ಯೋಗ ಪದವೀಧರರಿಗೆ ಸುಮಾರು 3,000, ಪಾಲಿಟೆಕ್ನಿಕ್ ಐಟಿಯರು 1,500 ಅಂತ ಹೇಳಿ ನಮ್ಮಲ್ಲಿ ಈಗಾಗಲೇ ನೋಂದಣಿ ನಿಂತಕ್ಕಂಥವರು 2,450 ಜನ ಇದ್ದಾರೆ. ನೋಡಿ, ಬುದ್ಧಿವಂತರು ವಿದ್ಯಾವಂತರು ಕೂಡಿಸಿ ಇಮಿಡಿಯೇಟ್ ಆಗಿ ಮೊಬೈಲ್ ತಗೋತಾರೆ ಗೂಗಲ್. ನಮ್ಮ ಜಿಲ್ಲಾಧ್ಯಕ್ಷರು ಎಂ.ಎ. ಇನ್ ಎಕನಾಮಿಕ್ಸ್, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಕೂಡ ಅವರು ರಾಜ್ಯದಲ್ಲಿ ಪ್ರಥಮ ಸ್ಥಾನ ತಗೊಂಡಿದ್ರು. ಶ್ರೀಮತಿಯವರು ತಾಲೂಕು ಅಧ್ಯಕ್ಷರಾಗಿದ್ದರು. ಸೊ ಹಾಗಾಗಿ ಇವತ್ತು ನಾನು ಅವ್ರನ್ನ ಸಮುದಾಯಕ್ಕೆ ಅವಕಾಶ ಇಲ್ಲ, ಆ ಸಮುದಾಯ ಕೊಡಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಪ್ರತಿಪಾದಿಸಿ ಎಚ್.ಪಿ. ಚಂದ್ರ ವೆಂಕಟ ನಾಯಕರು ಜಿಲ್ಲಾ ಪರಿಷತ್ ಮೆಂಬರ್ 86-87. ಹಾಗಾಗಿ ಆ ಸಮುದಾಯಕ್ಕೆ ಕೊಡಬೇಕು ಅಂತ ಹೇಳಿ ನಾನು ಅವ್ರನ್ನ ಮುಖ್ಯಮಂತ್ರಿಗಳು ಮನವೊಲಿಸಿ ಬೇರೆ ಬೇರೆ ಪೈಪೋಟಿಗಳಿದ್ದು ಬೇರೆ ಬೇರೆ ಶಾಸಕರಿದ್ದಾರೆ. ಆದರೂ ನನ್ನ ವಿಷಯವನ್ನು ಅವರು ಆರಿಸಿ ಚಂದ್ರಕ್ಕೆ ಅವಕಾಶ ಮಾಡಿಕೊಂಡು ಇವಾಗ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಮರುಹುಟ್ಟು ಆಕ್ಚುಲಿ ಮರುಹುಟ್ಟು ಚನ್ನಪಟ್ಟಣ ಚುನಾವಣೆ ಕೊನೆಯ ದಿವಸ ಅಲ್ಲಿ ಚುನಾವಣಾ ಪ್ರಚಾರ ಮುಗಿಸ್ಕೊಂಡು ಬರಬೇಕು. ಅಲ್ಲೇ ಚಳಿ ಜ್ವರ ಸ್ಟಾರ್ಟ್ ಆಯಿತು. ವೆರಿ ನೆಕ್ಸ್ಟ್ ಡೇ ಅವರು ಆಸ್ಪತ್ರೆಗೆ ದಾಖಲ, ಅಪೋಲೋ ಆಸ್ಪತ್ರೆ. 100ಕ್ಕೆ ಒಬ್ಬರು ಉಳಿಯೋದೇ ಕಷ್ಟ ಅಂತ ಹೇಳ್ತಿದ್ರು ಅಂತ ಒಂದು ಸಂದರ್ಭ. ಮನೆ ಸಿದ್ದರಾಮಯ್ಯ ಸ್ವತಃ ಬಂದಿದ್ರು ಆಸ್ಪತ್ರೆಗೆ, ಅವರು ಜಿಲ್ಲಾ ಮಂತ್ರಿಗಳು. ಆದರೆ ಆ ಭಗವಂತನ ಕೃಪೆ ಅವ್ರ ತಂದೆ ತಾಯಿ ಮಾಡತಕ್ಕಂಥ ಜೀವಂತವಾಗಿ ನಮ್ಮಂತ ಪ್ರತ್ಯಕ್ಷವಾಗಿ ಇವತ್ತು ಆರೋಗ್ಯವಾಗಿ ಡಾಕ್ಟರ್ ರಾಮ್ ಶೆಟ್ಟಿ KRS ಅವರ ಊರಾಗಿದ್ದ ಅವರ ತೋರಿಸ್ತಾರೆ. ಅವರ ಸುಪುತ್ರ ಹಿಂದೆ
ಅವ್ರಿಗೂ ಇವರು ಕೂಡ ಆಶೀರ್ವಾದ ಮಾಡಿ ಆಶೀರ್ವಾದದಲ್ಲೂ ಕೂಡ ಇವರು ಕೂಡ KSRTC ಸದಸ್ಯರಾಗಿ ರಾಜ್ಯ ಮಾಡ್ತಾರೆ. ಸೊ ಎಲ್ಲ ಸಮುದಾಯಕ್ಕೂ ಕೂಡ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಮನುಸ್ವಾಮಿ ಅವರು ಕಾಡ ಅಧ್ಯಕ್ಷರಾಗಿ, ಚಂದ್ರು ಅವರು ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾಗಿ, ರಾಜೇಂದ್ರ ಅವರು ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರಾಗಿ, ಮಾಜಿ ಶಾಸಕರಾದ KP ಸುಪುತ್ರ ಪ್ರಭುಪ್ರಸಾದ್ ಅವರು ಯಳಂದೂರು ತಾಲೂಕು ಅಧ್ಯಕ್ಷರಾಗಿ, ಈಗ ನಮ್ಮ ಪಕ್ಷದ ಸರ್ಕಾರದಲ್ಲಿ ಸಾಮಾಜಿಕ ಅನುಭವ ರೀತಿಯಲ್ಲಿ ಇವತ್ತು ಅವಕಾಶವನ್ನು ಕಲ್ಪಿಸಲಾಗಿದೆ. ಇವತ್ತು ಈ ವಿದ್ಯುತ್ ಇಲಾಖೆಯಲ್ಲಿ ಕೂಡ ಇವತ್ತು ಸಮಿತಿಗಳು ರಚನೆ ಮಾಡುವಂತ ಜಾಗೃತ ಸಮಿತಿಗಳು ರಚನೆ ಮಾಡುವಂತ ಅವಕಾಶ ಆಗಿದೆ. ಮಗಳು ಕೂಡ ಆಗಿದೆ. ಮತ್ತೆ ಬಿಳಿಗಿರಿ ಬೆಟ್ಟದ ಧರ್ಮದರ್ಶಿಗಳಾಗಿದೆ. MMS ವಿಚಾರದಲ್ಲಿ ನಮ್ಮ ಬೆಲೆಯಾಗಿದೆ. ನಮ್ಮ ತಾಲೂಕಿಗೆ ಅಂಶ ಉಳ್ಳಿಪೇಟೆ ಅನೂರಿಗೆ ಒಬ್ಬರು ಮಾತ್ರ ನಮ್ಮ ತಾಲೂಕು ಚಾಮರಾಜ ತಾಲೂಕಲ್ಲಿ ಆಗಿದ್ದಾರೆ. ಇರುವುದಂತವರು ಹೊರ ಜಿಲ್ಲೆಯವರು ಆಗಿದೆ. ಹೊರದ ಜಿಲ್ಲೆಯವರು ಇಲ್ಲಿ ಸಂದರ್ಭ ಬಂದಾಗ ನಮ್ಮ ಕ್ಷೇತ್ರದ ಬಗ್ಗೆ ಆ ವಿಚಾರವನ್ನು CM ಸಾಹೇಬ್ ಹತ್ರ ಮಾತನಾಡಿ ಸರಿಪಡಿಸ್ತಕ್ಕಂಥ ಅವಕಾಶವನ್ನು ಪಡ್ಕೊಳ್ತೇವೆ. ಹೀಗೆ ಪಕ್ಷ ಇವತ್ತು ದುಡಿದಂಥ ಕಾರ್ಯಕರ್ತರು ಮುಖಂಡರುಗಳನ್ನ ಇವತ್ತು ಯಾವುದೇ ಕೂಡ ಕಣ್ಣಿಸಿ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಕೂಡ ಜವಾಬ್ದಾರಿ ಕೊಡುವಂಥದ್ದು ಅವಕಾಶ ಆಗಿದೆ. ಇನ್ನೇನು ಬಜೆಟ್ ಮಂಡ್ಯ ಆದಮೇಲೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಚುನಾವಣೆ, ಅದಾದ ತಕ್ಷಣ ನಗರಸಭಾ ಚುನಾವಣೆಗಳು, ಪಟ್ಟಣ ಪಂಚಾಯತಿ ಚುನಾವಣೆ. ಆ ಸಂದರ್ಭ ಕೂಡ ಎಲ್ಲರಿಗೂ ಕೂಡ ಇವತ್ತೇನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕೇಂದ್ರ ಸರ್ಕಾರ ಹೊರಟಿದೆ. ಆಗ 224 ಕ್ಷೇತ್ರ ಇರ್ತಕ್ಕಂಥದ್ದು ಇನ್ನೇನು 300ಗೆ 1-2 ಕಮ್ಮಿ ಕ್ಷೇತ್ರಗಳಾಗ್ತವೆ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ವಿಚಾರದಲ್ಲಿ ಮಹಿಳೆಯರಿಗೆ ಸುಮಾರು 375 ಸೀಟು ಮೀಸಲಾಗ್ತದೆ. 75% ಔಟ್ ಆಫ್ 300 ಸಬ್ಜೆಕ್ಟ್ ಕಲೆಕ್ಷನ್ ಆಗಿದ್ದಾರೆ. ಅದು 297, 98, 99 ಸುಮಾರು 75 ಕ್ಷೇತ್ರ 75 ಮಹಿಳಾ ಮೀಸಲು ಕ್ಷೇತ್ರಗಳು ರಾಜ್ಯದಲ್ಲಿ ಆಗುವಂತ ಅವಕಾಶಗಳಿವೆ. ಆದಾಗ ನಾಲ್ಕು ಪ್ರಬಲ ಸಬಲರು ನಮಗೂ ಅವಕಾಶ ಬೇಕು ಅಂತಕ್ಕಂಥ ಒತ್ತಾಯ ಇತ್ತು ಮಹಿಳೆಯರಿಗೆ. ಅದನ್ನು ನೀಗಿಸುವಂತ ಅವಕಾಶ ಚುನಾವಣಾ ಆಯೋಗ ಜಾರಿ ಮಾಡುವ ಸಂದರ್ಭದಲ್ಲಿ ಬರುವ 2028ಕ್ಕೆ ಆಗ್ಬೋದು. ಬರುವ 2028 ಚುನಾವಣೆಗೆ ಅದು ಜಾರಿಗೆ ಬರುವಂತ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತು ಯಾರು ರಾಜಕೀಯವಾಗಿ ಚುನಾವಣೆಗಳಿಗೆ ಇಳಿಬೇಕು, ನಾನು ಜನಪ್ರತಿನಿಧಿ ಆಗಬೇಕು, ಜನರ ಸೇವೆ ಮಾಡಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥವರಿಗೆ 2028 ಸುವರ್ಣ ಅವಕಾಶ ಅದನ್ನ ಮುಂದೆ ವ್ಯಕ್ತಪಡಿಸ್ತಾ ಇವತ್ತು ಈ ಒಂದು ಜಿಲ್ಲೆ ಇವತ್ತು ರಾಜ್ಯದಲ್ಲೇ ಪ್ರಥಮ ಸ್ಥಾನ ಗಳಿಸಿದೆ. ಯಾವುದರಲ್ಲಿ ಗ್ಯಾರಂಟಿಗಳನ್ನು ಈಗಾಗಲೇ ನಮ್ಮೆಲ್ಲ ಅಧಿಕಾರಿಗಳು ಇವತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ನಾನು ಪಂಚಾಯತಿ ಅವರ ಪ್ರವಾಸ ಹೋದಾಗ CDPO ಇಲ್ಲೇ ಇದ್ದಾರೆ. ಅಲ್ಲಿ ಏನೇನು ಸಮಸ್ಯೆಗಳು ಹೇಳಿ ಅವರಿಗೆ ಆಗಿಲ್ಲ ಅಂತ ದೂರು ಕೊಟ್ಟರು ಲಿಖಿತವಾಗಿ. ಅದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಬಗೆಹರಿಸುವಂಥದ್ದಕ್ಕೆ ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮುಂದಾಗಬೇಕಂತ ನಾವು ಆ ನಿಟ್ಟಿನಲ್ಲಿ ಎಲ್ಲರ ಸದುಪಯೋಗ ಪಡಿಸಿಕೊಂಡು ಜನ ಉತ್ತಮವಾದ ನಾಗರಿಕ ಬದುಕನ್ನು ಬದುಕುವಂಥದ್ದಕ್ಕೆ ಅವಕಾಶ ಆಗುತ್ತೆ. ಮುಂದೆಯೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು, ನಾವು ಗೆದ್ದು ಬರತಕ್ಕಂಥ ಪಕ್ಷವನ್ನು ಮತ್ತೊಮ್ಮೆ ಆಶೀರ್ವದಿಸಿ ಮತ್ತೇನು ಹೆಚ್ಚಿನ ಸೇವೆ ಮಾಡುವಂತ ಅವಕಾಶ ಕಲ್ಪಿಸಿಕೊಡುವುದಾಗಲಿ ಅಂತ ಹೇಳಿ ತಾಲೂಕು ಅನುಷ್ಠಾನ ಸಮಿತಿಯ ಅಧಿಕೃತ ಸಭೆ ನಡೆಯುತ್ತೆ. ತಾಲೂಕು ಅಧ್ಯಕ್ಷರ ಅಧ್ಯಕ್ಷರಲ್ಲಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಇಲ್ಲಿದ್ದು ಸಭೆ ಭಾಗವಹಿಸಿ ನಿಮ್ಮ ತಾಲೂಕಿನ ಪ್ರಗತಿಯ ಬಗ್ಗೆ ಪರಿಷ್ಕೃತ ಸಭೆ ನಡೆಸಿಕೊಟ್ಟು ಈ ಸಭೆ ಯಶಸ್ವಿಗೊಳಿಸಿಕೊಡಬೇಕು. ಎಲ್ಲ ಅನುಷ್ಠಾನ ಅಧಿಕಾರಿಗಳು ದಯಮಾಡಿ ತಿಳಿಸಬೇಕು. ಇದ್ದು ಹೆಚ್ಚುವರಿ ಆಗಲ್ಲ ಆದಷ್ಟು ಬೇಗ ನಿಮಗೆ ಕಳಿಸ್ಕೊಂಡು
ಅಲ್ಲಿ ಎಲ್ಲ ಮೆಂಬರ್ಸ್ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ನಮ್ಮೆಲ್ಲರ ನಾಯಕರು ಬೆಳಗಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣಮೂರ್ತಿಯವರೇ ಹಾಗೂ ನೂತನವಾಗಿ ನಾಮನಿರ್ದೇಶನಗೊಂಡಿರುವ ತಾಲೂಕಿನ ಗ್ಯಾರಂಟಿ ಅವರು ನನ್ನ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಪ್ರಬೋಧನ ಮಾಡ್ತಾರೆ. ಅಂದರೆ ಎಲ್ಲರೂ ಒಂದು ಸೂಕ್ತವಾದ ವ್ಯಕ್ತಿ ಅಂತೇಳಿ ನನ್ನನ್ನು ಆಯ್ಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಳಂದೂರು ಮತ್ತು ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ಪ್ರಭು ಪ್ರಸಾದ್ ಅವರು, ಕೊಳ್ಳೇಗಾಲದ ಈ ಒಂದು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ರಾಜೇಂದ್ರ ಅವರು ಆಯ್ಕೆ ಆಗ್ತಾರೆ. ಅದಕ್ಕೆ ಒಂದು ಕಮಿಟಿ ಅಂದ್ರೆ ಏನಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಸಮಿತಿನ ಸರ್ಕಾರ ರಚನೆ ಮಾಡಿದೆ. ಇದಕ್ಕೆ ಅನುದಾನದ ಕೊರತೆ ಇರ್ಬೋದು, ಆದ್ರೆ ಸರ್ಕಾರದ ಏನು ಒಂದು ಯೋಜನೆ ಇದೆ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಒಂದು ಅಧ್ಯಕ್ಷ ಮತ್ತು ಸದಸ್ಯರನ್ನ ಆಯ್ಕೆ ಮಾಡಿ ಏನು ಚಾಮರಾಜನಗರ ಜಿಲ್ಲೆ ಇವತ್ತು ಗ್ಯಾರಂಟಿ ಅನುಷ್ಠಾನ ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಸ್ಥಾನವನ್ನು ಪಡ್ಕೊಂಡಿದೆ. ಅದಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು, ನಮ್ಮ ಶಾಸಕರು ಎಲ್ಲ ಒಂದು ಆಸಕ್ತಿ ಕಾರಣ. ಯಾಕಂದ್ರೆ ನಾವು ಅಧ್ಯಕ್ಷ ಸಂದರ್ಭದಲ್ಲಿ ನಮ್ಮ ಶಾಸಕರು ಪ್ರತಿ ತಿಂಗಳು ನಮ್ಮ ಮಾಹಿತಿಯನ್ನು ಕೇಳ್ತಾರೆ. ಈ ತಿಂಗಳು ಎಷ್ಟು ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನಗೊಂಡಿದೆ, ಶಕ್ತಿ ಯೋಜನೆ ಯಾವ ರೀತಿ ನಡೀತಾ ಇದೆ. ಯಾರೇ ಸಾಮಾನ್ಯ ವ್ಯಕ್ತಿ ಸಹ ಅವರ ದೂರವಾಣಿ ಮುಖಾಂತರ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನಾವು ಗಮನ ತರ್ತಾರೆ. ನಾವು ಅಧಿಕಾರಿಗಳು ಗಮನ ತಗೊಂಡು ಅದನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇವೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 2,67,000 ಮಹಿಳೆಯರು ಪ್ರಯೋಜನ ಪಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ 767 ಕೋಟಿ ಅಷ್ಟು ಅಷ್ಟು ಹಣವನ್ನು ಗೃಹಲಕ್ಷ್ಮಿ ಯೋಜನೆಗೆ ವ್ಯಯ ಮಾಡಿದೆ ಸರ್ಕಾರ. ಅಂದ್ರೆ ಸರ್ಕಾರ ಬಂದ ದಿನದಿಂದ ಇಲ್ಲಿ ತನಕ 767 ಕೋಟಿಯಷ್ಟು ಹಣವನ್ನ ಈ ಒಂದು ಯೋಜನೆಗೆ ವಿನಿಯೋಗಿಸಿದೆ. ಅದೇ ರೀತಿ ಶಕ್ತಿ ಯೋಜನೆ ಉಚಿತವಾಗಿ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡುವಂಥದ್ದು. ಅಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ 7 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣವನ್ನು ಮಾಡಿದ್ದಾರೆ. ಅದಕ್ಕೆ 267 ಕೋಟಿಯಷ್ಟು ಅನುದಾನವನ್ನು ಸರ್ಕಾರ ನಮ್ಮ ಜಿಲ್ಲೆ ಕೊಟ್ಟಿದೆ. ಮತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ತಿಂಗಳು 2 ಕೋಟಿಯಿಂದ 2.5 ಕೋಟಿಯಷ್ಟು ಪ್ರತಿ ತಿಂಗಳು ಈ ಒಂದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ, ಕೇವಲ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ 2 ಕೋಟಿಯಿಂದ 2.5 ಕೋಟಿ ಅಷ್ಟು, 2 ಕೋಟಿ 10 ಲಕ್ಷ ಇರ್ಬೋದು, 2.30 ಇರ್ಬೋದು, 2.5 ಕೋಟಿ ಈ ರೀತಿ ಪ್ರತಿ ತಿಂಗಳು ಸಹ ಇದನ್ನು ಇಲ್ಲಿವರೆಗೂ ಸುಮಾರು ಕೊಳ್ಳೇಗಾಲ ತಾಲೂಕಿಗೆ ಸುಮಾರು 25-30 ಕೋಟಿ ಅಷ್ಟು ಅನುದಾನವನ್ನು ಈ ಒಂದು ಯೋಜನೆಗೆ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ತಪ್ಪಾಗಲಾರದು. ಅದೇ ರೀತಿ ಗೃಹ ಜ್ಯೋತಿ 99% ಎಲ್ಲರಿಗೂ ಗೃಹ ಜ್ಯೋತಿ ಕನೆಕ್ಷನ್ ಆಗಿದೆ ಎಲ್ಲ ಕಡೆ. ಈ ನಮ್ಮ ಜಿಲ್ಲೆಯಲ್ಲಿ 99.67 ಅಂದ್ರೆ ಕೇವಲ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಆಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುವ ಮುಖಾಂತರ ಇಡೀ ಜಿಲ್ಲೆ ರಾಜ್ಯಕ್ಕೆ ಪ್ರಪ್ರಥಮ ಸ್ಥಾನವನ್ನು ಪಡ್ಕೊಂಡು ನಮ್ಮೆಲ್ಲರ ಸಂತೋಷ.